ಏ ಮಸ್ತ್ ಸರ್ ರಾಮ್ ತೀರ್ಥ. ಅದ್ಭುತ ರೀ ಆರ್ಕಿಟೆಕ್ಚರ್ ಮಾತ್ರ, ಅದೇನು ಹೇಳಂಗಿಲ್ಲ ನೀವು ಬನ್ನಿ. ನಮ್ಮ ತಾಲೂಕಿನಾಗೆಲ್ಲ ತಿಳ್ತೀನಲ್ಲ, ಈಗ ಇದೆಲ್ಲ ಇತ್ತು ಬಿದ್ದದ, ಮತ್ತೀಗ ಮತ್ತೆ ಬಿದ್ದು 2 ವರ್ಷನಾಗ ಎಲ್ರಿ ಅದೇನು ಹೇಳಲ್ಲ ನಾವು. ನೋಡ್ಬರಿ ಈಗ ರೀ ಈ ಥರ ಅವ್ರು ಬರ್ರಿ ಹೇಳ್ರಿ ಅದ್ಭುತ ಅಂತ ಏನು ಭಯಂಕರ ಅದ್ಭುತ, ಸ್ವಲ್ಪ ಅಲ್ಲದು. ಇದು ನೋಡಿರಿ ಬ್ರಿಡ್ಜ್ ಹೆಂಗದ 4 ಕಡೆ ಬಂದ್ರಿ ಹೆಂಗೆ ಬರ್ರಿ. ರಿನೋವೇಷನ್ ಮಾಡಿದ್ರೆ ಭಾರಿ ಆಗ್ತದೆ ಇದು. ನೋಡಿ ಎಷ್ಟು ಅದ್ಭುತ ಅದ, ಹೆಂಗದ ಏನು ಸುದ್ದಿ. ಹೇಳ್ತೇನೆ ರೀ, ಮ್ಯಾಗ ಡೋಮ್ ಆದ್ರೆ ಒಳಗೆ ಶಿವಲಿಂಗ ಆದ್ರಿ, ಅದೇ ಹೇಳ್ತೇನಲ್ಲ ರೀ ಹಂಗೆ ಎರಡು ಮ್ಯಾಗ ನೋಡ್ರಿ ಹಂಗೆ. ಹಾಂ ನೋಡಿ ಅದೆಲ್ಲ ಇಷ್ಟು ಕ್ಲೀನ್ ಮಾಡಿದ್ರೆ ಹೆಂಗಿರ್ತದ, ಅವ್ರು ಇಟ್ಟಿರೋ ಅವಸ್ಥೆ ನೋಡ್ರಿ ಹೆಂಗದ. ಏನು ಹೇಳಾರಲ್ಲ ಕೇಳಾರ ಹೆಂಗೆ ಮಾಡ್ತೀರಲ್ಲ. ಬರಾಗ್ರು ಬರ್ರಿ. ಆದರೆ ಈ ಥರ ಗುಲ್ಬರ್ನಾಗ ಸಿಗಲ್ಲ. ಅದು ಇಲ್ಲಿ ಕೆಳ ನೋಡೋದು ಎಷ್ಟು ಡೇಂಜರ್ ಅದ ಕಟ್ಟಿದ್ದವರು. ಕೆಳ ಮತ್ತು ಕಾಲಮ್ ಅವ್ರನ್ನ ಕೆಳ ಕಾಲಮ್ ಮತ್ತು ಮ್ಯಾಗ ಹಿಂಗೆ ಸುತ್ತ ನೀರು ಅದ ರೀ, ಸುತ್ತ ನೀರು ಅದ. ಏನು ಹೇಳೋದು ಬರ್ರಿ ನಾನು. ಅಭಿವೃದ್ಧಿ ಆಗಿಲ್ಲ, ಮಾಡಿದ್ರೆ ಮಾತ್ರ ಭಾರಿ ಭಯಂಕರ ಅದ. ಪೂರ ಅಲ್ರಿ ಈ ಮ್ಯಾಗಿನ ಕನ್ಸ್ಟ್ರಕ್ಷನ್ ನೋಡ್ರಿ ಹೆಂಗದ, ಆ ಡಿಸೈನ್ ನೋಡ್ರಿ ಹೆಂಗದ. ಇದು ಮನೆ ಇತ್ತು ಇದು ಬಿದ್ದದ, ಚಲೋ ಇತ್ತಿದು. ಮತ್ತು ವರ್ಷ ಅದು ಇದಾಗಲ್ಲ, ಚಿತ್ರಗೊಳ್ಳೋದೆ ಅದು. ಅದು ಮ್ಯಾಗ ನೋಡ್ರಿ ಹೆಂಗದ ಡಿಸೈನ್ ಅದು. ಹಾಂ ಒಳಗೆ ಶಿವಲಿಂಗ ಅದ. ಓಕೆ ರಾಮ್ ತೀರ್ಥ ಮಾಡ್ಕೊಂಡು ಹೆಸರು ಇದು. ಸುತ್ತ ನೀರು ಒಳಗೆ ನೋಡಿ ಶಿವಲಿಂಗ ಅದ. ತಿರುಗ್ತಾರೆ ಇದು, ತಿರುಗ್ತದೆ ರೀ. ಹಾಂ ನೀವು ತಿರುಗಿಸ್ತಿರಲ್ಲ, ತಿರುಗ್ತದೆ. ಹಾಂ ಡೋಮ್ ಶೇಪ್ ಅದ ಮ್ಯಾಗ, ಇಲ್ಲಿ ನೋಡಿದ್ರೆ ಈ ಟೈಪ್ ಅದ ರೀ. ಹಾಂ ಒಳಗೆ ಶಿವಲಿಂಗ. ಹಾಂ ಭಾವೈಕ್ಯತೆ ಸಂಕೇತ ಆ್ಯಕ್ಚುಲಿ ಇದು ಹಂಗೆ ನೋಡಿದ್ರೆ. ಹಾಂ ಬೇರೆ ಅಲ್ಲ, ಅದೇ ಅದೇ. ಏನು ಮಾಡ್ತಾವ್ರ ಪೂಜೆನ ಮಾಡಿ ಹೋಗ್ತಾವ್ರಿ, ಬಟ್ ಇದೆಲ್ಲ ಮೇನ್ ಕ್ಲೀನ್ ಆಗ್ಬೇಕಾದ್ರಿ ಮೇನ್ ಇದು. ಅವು ನೋಡ್ರಿ ಎಷ್ಟು ಹೊಂದ್ಕಟ್ಟು ಮೇಲೆ ಜೋಡಿಸ್ಯಾರ ಕಲ್ಗಳವು, ಹಿಡಿದು ಕಿತ್ತಲ್ಲವು. ಅವು ಹೊಂದ್ಕಟ್ಟು ಮ್ಯಾಗ ನೋಡಿ ಕ್ಲೀನ್ ಮಾಡಿ ಅಲ್ಲಿ ನೋಡ್ರಿ ಅದು ಹೆಂಗದ ಆರ್ಕಿಟೆಕ್ಚರ್ ನೋಡ್ರಿ. ಕೆಳಗೆ ಕಾಲಮ್ ಕಂಬ ಹಾಕೊಂಡು ಮ್ಯಾಗ ಬರ್ತದೆ ರೀ ಎಲ್ಲ. ಏನಿಲ್ಲ ನೋಡ್ರಿ, ಸಿಮೆಂಟನ್ನ ಕೇಳಬೇಡ್ರಿ ನೀವು. ಹಾಂ ಲಾಕ್ ಸಿಸ್ಟಮ್, ಇಂಟರ್ಲಾಕ್ ಅವ್ರಿ. ಇಂಟರ್ಲಾಕ್ ಇದ್ದಲ್ಲೇ ಗ್ರಿಪ್ ಸಿಗ್ತಾರೆ ಇದು. ಹಾಂ ಇಲ್ಲಿ ಕೆಳಗೆ ಶಾಸನ ಅವ್ರಿ, ಬಟ್ ಇದು ಕಂಟಿ ಇಲ್ಲಿ ಶಾಸನ ಅವ್ರಿ ಕೆಳಗಿಲ್ಲಿ. ಇಲ್ಲಿ ಕೆಳಗೆ ಶಾಸನ ಅವ ಇಲ್ಲಿ. ಹಾಂ 4 ಕಡೆ ರೀ, 4 ಕಡೆ. ಇಲ್ಲಿ ಒಳಗೆ ಶಾಸನ ಅವ್ರಿ, ಇಲ್ಲಿ ಒಳಗೆ ಅಲ್ಲಿ ಕಲೆ ಶಾಸನ ಅವ್ರಿ. ಸುಮಾರು ಒಂದು 15 ವರ್ಷ ಅಲ್ಲಿ ಈಗ ಲಾಸ್ಟ್ನೇ ಕಲ್ಲು ನೋಡ್ರಿ, ಕಿಲ್ಲಿ ಈ ಕಡೆ ಕಂಟ್ಯಾಗ ಶಾಸನ ಅದ. ಶಾಸನ ಅದ, ಆ ಕಂಟಿ ಮರಿಯ ನೋಡ್ರಲ್ಲಿ. ಇವು ಮಟ್ಟಿ ಹೊಡಿತಾರಂತಾರಲ್ರಿ, ಅದು ಆ ಜಾಗ ಇರೋದು.
ಮಟ್ಟಿ ಹೊಡೆ ಜಾಗ ನಿಮ್ಮದು. ಹಾಂ ನೀರು ಹಾಂ ಮಟ್ಟಿ ಹೊಡೆ ಹೊಲಗೆ ಹಾಕ್ತಿರಲ್ಲ ಅದು ಆ ಜಾಗ ಅದು. ಆ ಕಡೆ ಇಳಿಯೋಕೆ ಜಾಗ ಮಾಡ್ಯಾರ ಸ್ಟೆಪ್ಸ್. ಹೇಳ್ತೇನೆ ನೀವು ಅದಕ್ಕೆ ಬರ್ರಿ ಅಂತ ಹೇಳಿದ್ರೆ. ಅಲ್ಲ ಅಲ್ಲಿ ಮ್ಯಾಗ ನೋಡ್ರಿ ಹೆಂಗ ಅದು ನೋಡ್ರಿ ಹೆಂಗದು ಆ ಪಲ್ಲುಣಿಗೆ ಮಾಡ್ತಾರಲ್ಲ ನೀರು ಬೀಳಕ್ಕೆ ಅದ್ರ ಡಿಸೈನ್ ನೋಡ್ರಿ ಹೆಂಗದ. ಈ ಮಳೆ ಮ್ಯಾಗ ನೀರು ಬೀಳ್ದತ್ತವಲ್ರಿ ಅದ್ರ ಡಿಸೈನ್ ನೋಡ್ರಿ. ಹಾಂ ಅದ್ರ ಪೈಪ್ ಅವು ಕಲ್ಲಿನ ಪೈಪ್ ಅವು. ಸುತ್ತ ಸುತ್ತ ಇಟ್ಟಾರ. ಹಾಂ ಇಲ್ಲಿ ಬ್ಯಾಸಿಗೆ ಇದ್ರೂ ಮಳೆಗಾಲ ಇದ್ರೂ ಚಳಿಗಾಲ ಇಲ್ರಿ ನೀರು ಒಟ್ಟ ಬತ್ತಂಗಿಲ್ಲ. ಸಾಧ್ಯ ಆಗಲ್ಲ. ಏ ದೊಡ್ಡ ರೀ ಕಲ್ಲ. ಹಾಂ 80 ಟನ್ ಅದ್ರಿ ಮ್ಯಾಲೆ ಏರ್ಸಿ ಗುಂಬ. 80 ಟನ್ ಅದು ಎಷ್ಟೋ ಫೀಟ್ ಹೈಟ್ ಅದ್ರಿ. ಆ ಗೋಪುರ ಮ್ಯಾಲೆ ಒಯ್ದು ಇಡ್ಬೇಕು ಅದಕ್ಕೆ. ಅದು ಸುಮಾರು 1000 ವರ್ಷದ ಹಿಂದ್ರಿ. ಹೆಂಗೆ ಏರ್ಸಿರ್ಬೇಕಂದ್ರೆ 6 ಕಿಲೋಮೀಟರ್ನು ಇದು ರ್ಯಾಕ್ಸ್ ಮಾಡಿರ್ತವು ರ್ಯಾಂಪ್. ಅದು ಆ ರ್ಯಾಂಪಿನ ಮೇಲೆ ಹಾಕಿ ಆನೆಗಳಿಗೆ ಹಚ್ಚಿ ಒತ್ತದ ಕಲ್ಲು ಕೊಡು. 80 ಟನ್ ಅಂತ. ಬಿಜಾಪುರ ಗೋಲ್ ಗುಂಬಜ್ ತೋಪ್ ಎಟ್ ವಜ್ಜೆ ಸರ್ ಅದು ಹಂಗೆ ಒಯ್ದಿರ್ಬೇಕು. ಗೋಲ್ ಗುಂಬಜ್ ಮೇಲೆ ಅದು ತೋಪ್ ಆಗಲ್ಲ ಸರ್. ಹೋರಿ ಇಲ್ಲ ಹಿಂಗೆ ಬರ್ರಿ ಬ್ಯಾಡ್ರಿ ಇಲ್ಲ ಹಿಂಗೆ ಬರ್ರಿ ಹಿಂಗೆ ಹಳೇದು ಅದು ಬಿಟ್ಟರೆ ನೋಡಿ ಎಷ್ಟು ಚಂದ ಅದ. ಒಂದೊಂದು ಕಲ್ಲು ಇದೇ ರಾಮ್ ತೀರ್ಥ ಹೆಸರಿಗೆ ತಕ್ಕಂಗೆ ಅದ ರಾಮ್ ತೀರ್ಥ. ಇಲ್ಲ ಬರ್ತದೆ ಹೇಳ್ತಲ್ರಿ ಎಲ್ಲ ವಿಡಿಯೋಸ್ ಆಗ್ಯದ ಆರ್ಟಿಕಲ್ ಆಗ್ಯಾವ ಎಲ್ಲ ಬರ್ತದಂದ್ರೂ ಇನ್ನೂ ಸ್ವಚ್ಛಗೊಳಿಸಿಲ್ಲ ಇವ್ರು ಇನ್ನೂ ಆಟ್ಯಾಟ್ರೆ. ಎಲ್ಲ ಹೊರಗೆ ಬರ್ಬೇಕಾದ್ರೆ ನಿಮ್ಮ ಏ ರಗಡ್ ಬರ್ದಾಕಿ ರಗಡೆ ಏನು ಮಾಡ್ಬೇಕಿದು ಇಲ್ಲಿ ಸರ್ಕಾರ ಗಮನ ಕೊಡಲ್ಲ. ಇಲ್ಲಿ ಲೋಕಲ್ದವ್ರು ಗಮನ ಕೊಟ್ಟಿಲ್ಲ ಪಾಪ ಅವ್ರಿಗೆ ಏನದೇನದ. ಯಾವಾಗ ಮೊದಲು ಜನ ಶಾಣೆ ಆಗ್ಬೇಕು ಅವಾಗ ತಾನೇ ಉದ್ಧಾರ ಆಗ್ತದೆ. ಇಂಥ ಬೇಕಂದ್ರೆ ಕಟ್ಸೋಕ್ಕಾಗಲ್ಲ ಸಿಗಲ್ಲ. ಸಾಧ್ಯನೇ ಇಲ್ರಿ ಈಗ ಎಲ್ಲಿ ನಿಗ್ಬೇಕದು. ಈ ಕಡೆ ದಂಡಿ ಬಾರಿ ಈ ಕಡೆ ಇದು ನೋಡ್ರಿ ಕೀಲ್ ನೋಡ್ರಿ ಇದು ಇಂಟರ್ಲಾಕ್ ಹೆಂಗದ ನೋಡ್ರಿ. ಆ ಕಲ್ಲು ಒಳಗೆ ಸಿಗಿ ಬಿಡಿಸೋದ್ರಿ ಕಲ್ಲು ಅದ್ರಾಗ ನೋಡ್ರಿ ಜಪ್ಪ ಅಂದ್ರೆ ಕಿತ್ತಕ್ಕಾಗಲ್ಲ ನಿಮ್ಗೆ. ಅದಕ್ಕೆ ಕಿತ್ತೆ ಮ್ಯಾಗ ಬರೋ ಅದೇ ರೀತಿ ನೋಡ್ರಿ ಕ್ಯೂ ಹೆಂಗವ್ರಿ ಸೈಡಿಗೆ ಇಲ್ಲೊಂದು ಅಲ್ಲೊಂದು ಅವು ಅಲ್ತಕ್ಕವ್ರು ಪೂರ ಇದು ಕಲ್ಲು ಹಿಂಗೆ ಹೊಳ ಬರ್ಲಾಕ ಹಿಂಗೆ ಇದು ಮಾಡ್ಬೋದು ಆ ಥರ. ಈಗ ಈ ಕಡೆ ಸೇಮ್ ಇಂಟರ್ಲಾಕ್ ಹಂಗೆ ಇರುತ್ತೆ ಕಲ್ಲು. ಇದು ಯಾರು ಕಟ್ಟಿಸಿದ್ರು ಐತಿಹಾಸಿಕ ಏನು ಹಿಸ್ಟ್ರಿ ನಂಗೂ ಗೊತ್ತಿಲ್ಲ ಪೂರ. ಒಂದು ಮಾಡಿ ಹಾಕೇನ್ರಿ ವಿಡಿಯೋ ಅದು ನೋಡ್ಬೇಕು. ಹೋರಿ ಇಲ್ಲ ಒಂದು ಮಾಡಿ ಹಾಕೇನ್ರಿ ಹಿಸ್ಟ್ರಿ ಹಾಂ ಅದೇ ಮಾಡಿ ಹಾಕೊಂಡು ಒಂದು ಇತಿಹಾಸ ಇರೋದು. ಇವಾಗ ಈ ಗುಲ್ಬರ್ಗ ಭಾಗದಲ್ರಿ ಮತ್ತೆ ಇದೆಲ್ಲ. ನೋಡಿ ಇವೆಲ್ಲ ಮ್ಯಾಗ ಡಿಸೈನ್ ಇದ್ದು. ಏ ಈಗ ಸರ್ಸಕ್ರಿ ಇವ ಎತ್ತಕ್ಕೆ ಸರ್ಸಕ್ಕಾಗಲ್ಲ. ಎಷ್ಟು ನೋಡಿ ಸ್ವಲ್ಪ ಕಲ್ತದ್ರೆ ಒಟ್ಟು ಬೀಳ್ತದೆ ಹಂಗೆ ಅನ್ಸತ್ತೆ ಪರಿಸ್ಥಿತಿ. ಹಂಗೆ ನೋಡಿ ಏ ಅಡ್ಡ ಬೇಡ ಹಾಂ ನೋಡಿ ಹೆಂಗೆ ನಿಂತದ ಕಲ್ಲದು ಅಷ್ಟೇ ನಿಂತ ನೋಡಿ ಕಲ್ಲು. ಅವು ಈಗಲೂ ಕಟ್ತಾರಲ್ರಿ ಹಾಂ ಸಿಮೆಂಟಿನಲ್ಲಿ ಮತ್ತೆ ಬರೀ ಕಲ್ಲವು. ಅದು ಬೆಲ್ಲ ಸುಣ್ಣ ಕಲಸ್ತಾರಲ್ರಿ ಕುದಿಸ್ತಾರ. ಇದು ಹಾಂ ಆ ಮಠ ಬೇರೆ ಇದು ದೇವಸ್ಥಾನ ಬೇರೆ. ಇದು ಒಂದೇ ಕಾಲ ಗಣಪತಿಪುರ. ಹಾಂ ನಡ್ದ ಬಾಯ್. ಓಹೋ ಇಲ್ಲ ಅದ ರೀ ಶಾಸನ ಅದ ಬಟ್ ಕಂಟಿನ್ಯೂ ಎಣ್ಣೆ ಹಾಕ್ತಾರಲ್ಲ ಅದು ಎಣ್ಣೆ ಹಾಕಿ ಅದು ಇದಾಗ್ಬಿಟ್ಟದ.
ಎಣ್ಣೆ ಹಾಕಿ ಅದು ಓದೋಕ್ಕೂ ಆಗವಲ್ದು ಈಗ ಅದು. ಈಗ ಏನಾಗಿದೆ ಅದು ತಿಕ್ಕಿದ್ರೆ ಹಾಂ ನಿಮಗೆ ಸಿಗ್ತದೆ ನೋಡಿ. ಅದೇ ತೊಳಿಬೋದು ನಾಳೆ ಅಥವಾ ಮತ್ತೊಮ್ಮೆ ಬರ್ತೀವಿ ಅಂತ. ಹಾಂ ಅವ್ರಿಗೆ ಆದಾಗ ಅಂದಾಗ ಏನಾದ್ರು ಗೊತ್ತಂದ್ರೆ ಮತ್ತೆ ಇದನ್ನು ಹೆಂಗೆ ಹಿಂಗೆ ಮತ್ತೆ ಕಲ್ಲ ಪಲ್ಲ ಹಿಂಗೆ ಬರೀ ತೊಳಿಬೇಕು. ಹಾಂ ಲಿಕ್ವಿಡ್ ಹಾಕ್ಬೇಕು. ಹಾಂ ಲಿಕ್ವಿಡ್ ಎಣ್ಣೆ ಬೇದ ಮತ್ತೇನಾಗಿ ಇಲ್ಲಿಗ್ರೆ ಕಲಬುರ್ಗಿ ಬಂದಾರ ಅವ್ರು ಬಂದಾರ. ಓ ಹಾಂ ಎಡ್ರಮಿ ಪೂರ ಎಡ್ರಮಿ ತಾಲೂಕು. ಇದು ಮೊದಲನೇ ಮೂರ್ತಿ ರೀ, ಫಸ್ಟ್ ಹೊಸ ಮೂರ್ತಿ. ಇಲ್ಲೇ ಆಫೀಸ್ ಮಾಡ್ತಾರತ್ತ. ಓಕೆ ಓಕೆ ಓಕೆ. ಹ್ಞೂ ಹಾಂ ಹಾಂ ಸೂರ್ಯಚಂದ್ರರಿಗೆ ಈ ಶಾಸನ ಶಾಶ್ವತ ಓಹೋ ಶಾಶ್ವತ. ನಾವು ಸುಮ್ಮನೆ ನೋಡೋಣ ಅಲ್ಲಿ ಸೂರ್ಯನ ಈ ಕಡೆ ಚಂದ್ರನ ಮುಗೀತು. ಒಂದು ಹಗಲ ಒಂದು ರಾತ್ರಿ ಲೆಕ್ಕಕ್ಕೆ ಬಂದೀವಿ ನಾವು. ಹಾಂ ಅದೇ ಹೌದು 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 ಹೌದು. ಅಂದರೆ ಇನ್ನೇ ಕೊಟ್ಟರು ಭೀ ಅದರ ಮೆನ್ಷನ್ ಮಾಡಿರ್ತಾರೆ. ಏನದ ಹಗಲ ರಾತ್ರಿ ಅದು ನಮ್ಮ ಲೆಕ್ಕ ಅದು ಶಾಸನ ಶಾಶ್ವತ ಶಾಶ್ವತ. ಅವ್ರ ಔಷಧಿ ನರ್ವನ ಶಾಪಕ್ಕೆ ಅಂತ ಕೂಡ ನನಗೆ ಮನೆ ನಿನ್ನೆ ಇದ್ರದ್ದು ಕಳಿಸಿರೋದು ಅಲ್ಕಟ್ಟಿಗೆ ದೇವಸ್ಥಾನದಲ್ಲಿ ಸಿಕ್ಕರೆ ನಮ್ಮ ಕೊಡಗು ಕೇಸರಿ ಅಂತ ಕಳಿಸಿದ್ರು. ನಾ ಹಡ ಮಾಡಿದೆ ಆಗಿಂದ ಹಡ ಮಾಡಿ ಕಡೆ ಮಾಡಿ ಕಳಿಸಿದೆ. ಅವ್ರು ಅರ್ಚಕರು ಯಾವಾಗ ಬರ್ತಾರೆ ಹೇಳಿ ಈಗೆಲ್ಲ ಬರ್ರಿ ಅಲ್ರಿ ಅಲ್ಲಿ ನೋಡಿ ಹೆಂಗೆ ಬರ್ತಾರೆ ಅಲ್ಲಿ. ಶಾಸ್ತ್ರ ಕೇಳಬೇಕಾದ್ರೆ ಹುಬ್ಬಳ್ಳಿಗೆ ಬನ್ನಿ, ಶಿವನ ಕಾಣಬೇಕಾದ್ರೆ ಅಥಣಿಗೆ ಹೋಗಿ. ಹಾಂ ಸಿದ್ಧಾರೂಢ ಮತ್ತೆ ಹೇಳಿದ ಮಾತು ಹೆಂಗದ. ಇವು ಪೂಜಾರು. ಅಂದ್ರೆ ಅವ್ರು ಭಾಳ ಡೈಲಿ ಸೀಸನ್ ಎಲ್ಲ ಅಷ್ಟು ಕಿರೀಟ ಅವ್ರ ಪಾದಕೆಗಳೆಲ್ಲ ಸಾವಿರ. ಆಯ್ತು ಹೋಲ್ದ ಡೈಲಿ ನೋಡ್ತೀರಪ್ಪ ಒಳ್ಳೆ